ಬಿಜೆಪಿ ಲಿಂಗಾಯತರ ಏನು ನಾಯಕರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಈಗ ಮತ್ತಷ್ಟು ತಾರಕಕ್ಕೇರಿದೆ. ನಿನ್ನೆ ಎಷ್ಟೇ ಏನು ಮಾಡಿದ್ರು ಅಂತಂದರೆ ರೇಣುಕಾಚಾರ್ಯ ಅವರು ಯತ್ನಾಳ್ ಒಬ್ಬ ಹುಚ್ಚ, ಆ ಹುಚ್ಚನನ್ನು ಏನು ಮಾಡಬೇಕಂತಂದರೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಯ ಬೆನ್ನಲ್ಲೇ ಯತ್ನಾಳ್ ಅವರು ಈಗ ಕೆಂಡ ಕಾರ್ತಾಗಿದ್ದಾರೆ. ಯತ್ನಾಳ್ ಅವರು ರೇಣುಕಾಚಾರ್ಯ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ. ರೇಣುಕಾಚಾರ್ಯ ಅವರು ಹೇಳ್ತಾರೆ, ದಾವಣಗೆರೆಯಲ್ಲಿ 22ಕ್ಕೆ ದೊಡ್ಡ ಸಮಾವೇಶವನ್ನು ಮಾಡ್ತೀವಿ, ಲಿಂಗಾಯತ ಸಮುದಾಯವನ್ನು ಒಡೆಯುವಂತಹ ಕೆಲಸ ಮಾಡುವ ಪ್ರಯತ್ನಗಳು ಮತ್ತು ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ ಆರೋಪ ಮಾಡಿದ್ರು. ಈ ಒಂದು ಆರೋಪಕ್ಕೆ ಅಥವಾ ಈ ಒಂದು ರ್ಯಾಲಿಯ ವಿರುದ್ಧ ಯತ್ನಾಳ್ ಅವರು ಒಂದು ವಿಶೇಷವಾಗಿರತಕ್ಕಂತಹ ರ್ಯಾಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನಂತಂದರೆ ರ್ಯಾಲಿ ಮಾಡುವಂತಹ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪರವಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಏಪ್ರಿಲ್-ಮೇ ತಿಂಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸಮಾವೇಶ ನಡೆಸೋದಾಗಿ ಹೇಳಿಕೆಯನ್ನು ನೀಡಿದರು. ಅದರ ಬೆನ್ನಲ್ಲೇ ಈಗ ಏನು ಮಾಡಿದ್ದಾರೆ ಅಂತಂದರೆ 22ಕ್ಕೆ ಯತ್ನಾಳ್ ಬಣದ ಲಿಂಗಾಯತರ ರ್ಯಾಲಿ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದೇ ವಾರದಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಅವರು ಏಪ್ರಿಲ್-ಮೇನಲ್ಲಿ ಮಾಡಿದ್ರೆ ನಾವು ಏಪ್ರಿಲ್ ಫಸ್ಟ್ ವೀಕಲ್ಲೇ ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ಅವರು ಒಂದು ರ್ಯಾಲಿ ಮಾಡಿದ್ರೆ ನಾವು 100 ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಅಷ್ಟೇ ಈ ಒಂದು ರೇಣುಕಾಚಾರ್ಯ ಅವರು ಏನು ಹೇಳಿದ್ರಲ್ಲ, ನಾವು ರ್ಯಾಲಿ ಮಾಡ್ತೀವಿ ಅಂತ, ಆ ಸಮಾವೇಶದಲ್ಲಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದರು. ಆ ಸಮಾವೇಶದಲ್ಲಿ ಭಾಗಿಯಾದಂತಹ ಸ್ವಾಮೀಜಿಗಳ ವಿರುದ್ಧವೂ ಕೂಡ ಯತ್ನಾಳ್ ಕೆಂಡ ಕಾರಿದ್ದಾರೆ. ಏನು ಹೇಳಿದ್ರಂತಂದರೆ, ರೇಣುಕಾಚಾರ್ಯ ಅವರ ಏನು ಸಭೆಯಲ್ಲಿದ್ದಂತಹ ಸ್ವಾಮೀಜಿಗಳು ಎಲ್ಲ ರೆಡಿಮೇಡ್ ಸ್ವಾಮೀಜಿಗಳು ಅಂತ ಕಿಡಿಕಾರಿದ್ದಾರೆ. ಹಾಗಾದರೆ BSY ಮತ್ತು BY ವಿಜಯೇಂದ್ರ ಬಣಕ್ಕೆ ಯತ್ನಾಳ್ ಬಣ ರಾಜಕೀಯ ಸಡ್ಡು ಹೊಡೆದಿದ್ದು, ದಾವಣಗೆರೆಯಲ್ಲಿ ಲಿಂಗಾಯತ ರ್ಯಾಲಿಗೆ BY ವಿಜಯೇಂದ್ರ ಅವರ ಬಣ ಸಜ್ಜಾಗಿದೆ. ಮೇ 15ರೊಳಗೆ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ದ ರೇಣುಕಾಚಾರ್ಯ ಇದಕ್ಕೆ ಪ್ರತಿಯಾಗಿ ಅದಕ್ಕೂ ಮುನ್ನವೇ ಯತ್ನಾಳ್ ಅವರು ಒಂದು ಸಮಾವೇಶ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅದು ಎಲ್ಲಿ ಮಾಡ್ತಾರೆ ಇವರು ಏನಂತಂದರೆ ನಮ್ಮ ದಾವಣಗೆರೆಯಲ್ಲಿ ಮಾಡ್ತಾರೆ. ಬಟ್ ಇವರು ಎಲ್ಲಿ ಮಾಡ್ತಾರೆ, ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರಾ ಅಥವಾ ಈ ಭಾಗದಲ್ಲಿ ಮಾಡ್ತಾರಾ? ಇವರು ದಾವಣಗೆರೆಯಲ್ಲಿ ಮಾಡಿದ್ರೆ ಲಿಂಗಾಯತ ಸಮುದಾಯ ಜಾಸ್ತಿ ಇರೋದು ಅಥವಾ ಒಂದು ಲೆವೆಲಲ್ಲಿ ಇರುವಂತಹ ಜನಸಂಖ್ಯೆ ಅಂತಂದರೆ ಉತ್ತರ ಕರ್ನಾಟಕ, ಅಲ್ಲಿ ಅವ್ರು ತಮ್ಮ ಸ್ವಂತ ಊರಲ್ಲೇ ಮಾಡ್ತಾರಾ, ವಿಜಯಪುರದಲ್ಲಿ ಮಾಡ್ತಾರಾ ಅಥವಾ ಹುಬ್ಬಳ್ಳಿಯಲ್ಲಿ ಮಾಡ್ತಾರಾ, ಬೆಳಗಾವಿಯಲ್ಲಿ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಬಟ್ ಒಟ್ಟಾರೆಯಾಗಿ ಈ ಒಂದು ರಾಜ್ಯಾಧ್ಯಕ್ಷರನ್ನು ಇಳಿಸುವಂತಹ ಕಾರ್ಯ ತುಂಬ ಭರದಿಂದ ಸಾಗ್ತಾ ಇದೆ. ಎಷ್ಟೇ ನೋಟಿಸ್ ಕೊಡಿ, ನೀವು ಏನೇ ಮಾಡಿದ್ರೂ ಕೂಡ ಯತ್ನಾಳ್, ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ತನ್ನ ಸ್ವಪಕ್ಷದ ವಿರುದ್ಧವೇ ಕೆಂಡ ಕಾರ್ತಾ ಇರೋದು ಈಗ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈ ಒಂದು ಮಲ್ಲ ಯುದ್ಧ ಮತ್ತೊಂದು ಹಂತ ತಲುಪಿದೆ. ಬಟ್ ನೋಡಬೇಕಾಗಿದೆ ನೀತಿ.